ಪಾದ, ಹೆಬ್ಬೆಟ್ಟುಗಳು, ಎರಡು ಮಂಡಿಗಳು, ಎರಡು ಹಸ್ತಗಳು, ಒಂದು ಎದೆ, ಮತ್ತೊಂದು ಹಣೆ. ಈ 8 ಭಾಗಗಳು, ದೇವರ 8 ಭಾಗಗಳು ಭೂಮಿಗೆ ಸ್ಪರ್ಶವಾಗಿರುವುದು ಅಷ್ಟಾಂಗ ಪರಿಪಾಲಾಸನ. ಈ ಆಸನ ಸ್ಥಿತಿಯಲ್ಲಿ 2 ಬಾರಿ ಉಸಿರಾಟ. ಮೇಲಕ್ಕೆ ಉತ್ಥಾನಾಸನ. ಮತ್ತೊಂದ್ಸಲ ಉತ್ಥಾನಾಸನ. ದೇಹವನ್ನು ಮೇಲ್ಕೆತ್ತೋಣ. ಭುಜಂಗಾಸನ. ಭುಜಂಗಾಸನ. ಭುಜ ಅಂದರೆ ಎದೆ ಎತ್ತಿದ ಸರ್ಪದ ಆಕಾರವಾಗಿ ನಮ್ಮ ದೇಹ ಮೇಲಕ್ಕೆತ್ತಬೇಕು. ಭುಜಂಗಾಸನ. ಮತ್ತೊಂದ್ಸಲ ಅಧೋಮುಖ ಶ್ವಾನಾಸನ. ಅಧೋಮುಖ ಶ್ವಾನಾಸನ ಮುಂಚೆ ಮಾಡಿರ್ತಕ್ಕಂಥ ಅಧೋಮುಖ ಶ್ವಾನಾಸನದಲ್ಲಿ ಕೂಡ ಮತ್ತೊಂದ್ಸಲ ಅಧೋಮುಖ ಶ್ವಾನಾಸನ ಸ್ಥಿತಿ ಬರಬೇಕು. 2 ಬಾರಿ ಉಸಿರಾಟ ಆಗಬೇಕು. ಈಗ ಯಾವ ಪಾದನ ಮುಂದೆ ತೊಗೊಳ್ಳೋದು ಅದೇ ಪಾದನ ಮುಂದೆ ತರಬೇಕು. ಎಡಪಾದ ಏಕಪಾದ ಪ್ರಸರಣಾಸನ. ಈ ಪ್ರಸರಣಾಸನದಲ್ಲಿ 2 ಬಾರಿ ಹಿಂದೆ ಉಸಿರಾಡಬೇಕು. ಸೊಂಟ ತಳಗಿರಬೇಕು. ದೃಷ್ಟಿ ಕೇಂದ್ರ ಇರಬೇಕು. 2 ಬಾರಿ ಉಸಿರಾಟ ಆಗಬೇಕು. ಸೊಂಟ ಹಿಂದಕ್ಕೆ ಬಗ್ಗೆ ತಳಭಾಗಕ್ಕೆ. ಏಕಪಾದ ಪ್ರಸರಣಾಸನ. ಉತ್ಥಾನಾಸನ. ಮುಂಚೆ ಮಾಡಿರ್ತಕ್ಕಂಥ ಆಸನ ಉತ್ಥಾನಾಸನಕ್ಕೆ 2 ಕೂಡ ಬರಬೇಕು. ಈ ಆಸನ ಸ್ಥಿತಿಯಲ್ಲಿ ಕೂಡ 2 ಬಾರಿ ಉಸಿರಾಡಬೇಕು. ಮಂಡಿ ಯಾವುದೇ ಕಾರಣಕ್ಕೂ ಮೇಲ್ಗಡೆ ಜೋಡಿಸಿರಬೇಕು. ನಮಸ್ಕಾರ ಸ್ಥಿತಿಯಲ್ಲಿ ಇರಬೇಕು. ನಮ್ಮ ದೃಷ್ಟಿ ಮೇಲ್ಗಡೆ ಇರಬೇಕು. ಸ್ವಲ್ಪ ಹಿಂದಕ್ಕೆ ಬಾರಿಸಬೇಕು. ಉತ್ಥಾನಾಸನ. ಊರ್ಧ್ವಹಸ್ತ ನಮಸ್ಕಾರಾಸನ. 2 ಬಾರಿ ಉಸಿರಾಟ. ಸಮಸ್ಥಿತಿ ಬರಬೇಕು. ಎದೆ ಮುಂದೆ ಇರಬೇಕು. ತೊಡೆ ಹಿಂದೆ ಇರಬೇಕು. ಈ ಸ್ಥಿತಿಯಲ್ಲಿ ಕೂಡ 2 ಬಾರಿ ಉಸಿರಾಟ. ದೀರ್ಘವಾಗಿ ಉಸಿರಾಟ ಇರಬೇಕು. ನಮಸ್ಕಾರಾಸನ. 2 ಕೈಗಳು ಕೂಡ ನಮ್ಮ ಎದೆಯ ಮುಂದೆ ನಮಸ್ಕರಿಸಬೇಕು. ಧೀರೆಗೆ ಉಸಿರಾಟ ಆಗಬೇಕು. ಒಂದೇ ಸೂರ್ಯ ನಮಸ್ಕರಿಸಬೇಕು. ಸೂರ್ಯನ ನಮಸ್ಕಾರ ಮಾಡ್ತಾ ಸಹಜ ಸ್ಥಿತಿಗೆ ಬರೋಣ. ಸಹಜ ಸ್ಥಿತಿ ಬಂದು